ಬಸವಣ್ಣನವರನ್ನ ಅವರ ವ್ಯಕ್ತಿತ್ವವನ್ನು ಗಮನಿಸಿರ್ತಕ್ಕಂಥವರು ಕೂಡಲ ಸಂಗಮದ ಈಶಾನ್ಯ ಗುರುಗಳಿಂದ ಬಸವಣ್ಣನವರಿಗೆ ಸೂಚನೆಯನ್ನು ಕೊಡಿಸ್ತಾರೆ. ಆ ಸೂಚನೆಯ ಪ್ರಕಾರ ಬಸವಣ್ಣ ಮದುವೆ ಆಗಬೇಕೋ ಬೇಡೋ, ಯಾಕೆ ಬೇಕು ಈ ಮದುವೆ, ಎಂಥದ್ದು ಮದುವೆ ಅನ್ನತಕ್ಕಂಥದ್ದು. ಒಂದು ಕಡೆಗೆ ಒಬ್ಬ ಹೇಳ್ತಾನೆ ಪಾಶ್ಚಿಮಾತ್ಯ ಜ್ಞಾನಿ ಏನಂತ, ಜೀವನದೊಳಗೆ ಮದುವೆ ಆಗಬೇಕು, ಕಂಪಲ್ಸರಿ ಕಡ್ಡಾಯವಾಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ ನಾವು. ಯಾಕೆ, ಏನು ಪ್ರಯೋಜನ ಐತಿ ಅಂತಂದ್ರೆ, ಭಾಳ ಒಳ್ಳೆ ಚಲೋ ಹೆಂಡತಿ ಸಿಕ್ಕಳು ಅಂತಂತಂದ್ರೆ ಅಗ್ದಿ ಸಕ್ಸಸ್ಫುಲ್ ಜೀವನ ಆಗ್ತದೆ. ಇಂಥಕ್ಕೆ ಗಂಟು ಬಿದ್ದರೆ ಯಾವ ರೀತಿಯೊಳಗೆ ಒಂದು ಆಧ್ಯಾತ್ಮದ ವೈರಾಗ್ಯದ ಬದುಕನ್ನು ಬದುಕಬೇಕು ಅಂಥ ಬದುಕನ್ನು ಬದುಕೋದಕ್ಕೆ ಕಲಿಸ್ತಾಳೆ. ಇವೆರಡು ಒಳ್ಳೆಯದನ್ನ ಅಕ್ಕ ಹೊರತು ಕೆಟ್ಟದ್ದೇನಾಗೋದಿಲ್ಲ. ಅದಕ್ಕೆ ಮದುವೆ ಆಗಬೇಕು ಅಂತ ಈಕೊಂಡು ಹೇಳ್ತಾನೆ. ಆ ಹಿನ್ನೆಲೆಯೊಳಗೆ ಬಹುತೇಕ ಕೆಲವು ಮಂದಿ ಅಂತಾರೆ, ನಿಮ್ಗೇನು ಗೊತ್ತೈತ್ರಿ ಸ್ವಾಮಿಗಳ, ಅದನ್ನು ನಾವು ಡಿಸೈಡ್ ಮಾಡಿ ಭಾಳ ದಿವಸ ಆಗೈತಿ, ಈಗೇನು ನೀವು ಅದನ್ನು ನಮಗೆ ಹೊಸ್ದಾಗಿ ಹೇಳಬೇಡ್ರಿ ಅಂತ ಈಕೊಂಡೇಳಿ. ಹೌದಿಲ್ರಿ? ಇನ್ನು ಕೆಲವು ಮಂದಿ ಏನು ನಾವು ಕನ್ಯಾ ನೋಡಕ್ಕೆ ಹೋಗ್ತೀವಿ, ವರ ನೋಡಕ್ಕೆ ಹೋಗ್ತೀವಿ, ಇಂಥ ಸಂದರ್ಭದೊಳಗೆ ಭಾಳಷ್ಟು ಮಂದಿಗೆ ಒಂದೊಂದು ಚಟನ ಬಿದ್ದಿರ್ತೈತೆ ರೀ ಕನ್ಯಾ ವರ ನೋಡುವ ಹೊತ್ತಿನೊಳಗೆ. ಅದ್ರಾಗಿ ಕನ್ಯಾ ನೋಡಕ್ಕೆ ಹೋಗೋದ್ರೆ ಒಂದು ಭಾಳ, ಒಬ್ಬ ಹುಡುಗ ನಮ್ಮೂರೊಳಗೆ ಕನ್ಯಾ ನೋಡಕತ್ತಿದ್ದ, ಶುರು ಮಾಡಿ 2 ವರ್ಷ ಆಗಿತ್ತು ರೀ. ಭಾಳ ಕನ್ಯಾ ನೋಡಿದ್ದಾವ್, ಬಂದು ನನ್ನ ಹತ್ತಕ್ಕೆ ನಿಮ್ಮ ಎದುರಿಗೆ ಅವರೇ ಚಲೋ ಕನ್ಯಾ ಅದಾವನ್ರಿ ಜರ ಹೇಳ್ರಿ ಅಂತಂದಾವ್. ಅದಕ್ಕೆ ನಾಂದೆ, ಈಗ ನೋಡಾಕತ್ತಿಲ್ಲ, ನೋಡಾಕತ್ತಿ ಭಾಳ ಆತ್ರಿ, ಎಷ್ಟು ನೋಡಿದಿ, ಈಗೇನ್ರಿ ಒಂದು 100-150 ಆಗಿರ್ಬೇಕ್ರಿ ಅಂತಂದಾವ್. ನಾ ಹೇಳಿ ಇನ್ನಷ್ಟು ಮುಂದುವರ್ಸನೇ ನಾನು, ಇನ್ನಷ್ಟು ಮುಂದುವರಿಲಿ. ಯಾಕೆ ಮುಂದುವರಿಸ್ಬೇಕು ಇನ್ನೊಂದಿಷ್ಟು ಅಂತಂದ್ರೆ, ನೀ ಇನ್ನೊಂದು 100-150 ನೋಡಿದೆ ಅಂದ್ರೆ ನಿನ್ನ ನೋಡೋಕೆ ಎಲ್ಲರೂ ಬರೋದಾಕೈತಿ. ಅಲ್ಲಿ ತನಕ ನೀ ಏನು ಬಿಡೋದಿಲ್ಲ ಇದನ್ನು. ಅದಕ್ಕಾಗಿ ಈ ನೋಡೋದು ಒಂದು ಚಟ ಆಗಬಾರ್ದು. ಏನು ನೋಡೋದು, ಭಾಳಷ್ಟು ಸಲ ಒಬ್ಬ ಅನುಭವಿ ಹೇಳ್ತಾನೆ, ಸೊಸೆಯನ್ನು ಆಯ್ಕೆ ಮಾಡುವ ಹೊತ್ತಿನೊಳಗೆ ಏನು ಆಯ್ಕೆ ಮಾಡೋದು, ಸೊಸೆ ಏನು ತರ್ತಾಳೆ ನೋಡ್ರಿ. ಈಗ ಹುಡುಗಿನ ಮಣಿ ತುಂಬಿಸಿಗೋರಿ, ಹುಡುಗಿನ ಮಣಿ ತುಂಬಿಸಿಗೋರಿ ಅಂತಾರಿಲ್ರಿ. ಹುಡುಗಿನ ಮಣಿ ತುಂಬಿಸಿಗೋರಿ ಅಂತಾರೆ. ವಾಸ್ತವಿಕವಾಗಿ ಹುಡುಗಿನ ಮಣಿ ತುಂಬಿಸಿಕೊಳ್ಳೋದ ನಡೆದೈತಿ. ಏನು, ಹುಡುಗಿ ಬರುವ ಹೊತ್ತಿನಾಗ ಹುಡುಗಿ ಒಬ್ಬಕ್ಕೆ ಬರೋದಿಲ್ಲ, ಹಿಂದೆ ಏನ್ರಿ ಗೊತ್ತೈತ್ಲ, ಅದನ್ನೇನು ನಾವು ಬಾಯಿ ಬಿಟ್ಟು ಹೇಳೋದ್ರಾಗ ಏನು ಚಂದ ಇರಂಗಿಲ್ಲ. ಹುಡುಗಿ ಹಿಂಬಾಲಿ ಎಲ್ಲನೂ ತೊಗೊಂಡು ಬಂದು ಖರೆ ಮಣಿ ತುಂಬೋದು ನಡೆದದ ಈ ಬದುಕಿನೊಳಗೆ. ನೆನ್ಪಿಟ್ಕೊಡ್ರಿ, ಸಂಸಾರ ಅಂದರೆ ಏನು ಅಂತಂದರೆ ಮನೆ ತುಂಬೋ ವ್ಯವಸ್ಥೆ ಆಗಬಾರ್ದು. ಎಲ್ಲಿ ಮನೆ ತುಂಬುತ್ತೀವಿ ಅಲ್ಲಿ ಮನಸ್ಸುಗಳು ತುಂಬೋದಿಲ್ಲ. ಮನೆ ತುಂಬಿಸಿಕೊಳ್ಳುವಕ್ಕಿಂತಲೂ ಮನಸ್ಸನ್ನು ತುಂಬಿಸುವಂಥ ಕೆಲಸ ಎಲ್ಲಿ ಆಗ್ತದೆ ಅಲ್ಲಿ ದಾಂಪತ್ಯದ ಬದುಕು, ಸಂಸಾರದ ಬದುಕು ಭಾಳ ಯಶಸ್ವಿಯಾಗಿ ನಡೀತದೆ. ಏನ್ರಿ, ಬದುಕು ಅಂದರೆ ಏನು, ಸಂಸಾರ ಅಂದರೆ ಏನು, ಜೀವನ ಅಂದರೆ ಏನು. ಮದುವೆ ಆಗೋದಕ್ಕಂತಿರ್ತಾರೆ, ಹುಡುಗಿ ಭಾಳ ಚಲೋ ಇರಬೇಕ್ರಿ, ಎಲ್ಲರೂ ಹೇಳೋದು ಹುಡುಗಿ ಭಾಳ ಚಲೋ ಇರಬೇಕು. ನಾನು ಕೇಳ್ತೇನೆ, ಹುಡುಗಿ ಭಾಳ ಚಲೋ ಇರಬೇಕು, ಸರಿ ಇರಬಾರ್ದತ್ ನಾ ಹೇಳಕತ್ತಿಲ್ಲ. ಆದರೆ ಹುಡುಗಿ ಚಲೋ ಇರಬೇಕಂತ ಯಾಕೆ ಅನ್ನಂಗಿಲ್ಲ. ನನ್ನ ಅಬ್ಜೆಕ್ಷನ್ ಇದು. ಬರೀ ಹುಡುಗಿದ ನೋಡೋದಾತು, ಹುಡುಗರ ಸುದ್ದಿ ಯಾಕೆ ತೆಗಿಯಂಗಿಲ್ರಿ. ಅವ್ರು ಆ ಹುಡುಗ ಹುಡುಗಿನ ಜೋಡಿಸೋರು ಹೇಳ್ತಿರ್ತಾರೆ, ಹುಡುಗ ಭಾಳ ಚಲೋ ಇರ್ದಾನ್ರಿ, ಹುಡುಗನ್ನೇನು ನೋಡೋದೇ ಬೇಡ, ಹುಡುಗನ್ನೇನು ನೋಡೋದೇ ಬೇಡ. ಹುಡುಗ ಹೆಂಗೆ ಮಾತಾಡ್ತಾನ ಏನು ಕೇಳೋದೇ ಬೇಡ, ಹುಡುಗ ಹೆಂಗೆ ಅದಾನ ವಿಚಾರ ಮಾಡೋದೇ ಬೇಡ. ಹಿಂಗೆ ಹೇಳಿ ಒಂದು ಮದುವೆ ಮಾಡಿಸಿದ್ದತ್ತ. ಆಮೇಲೆ ಗೊತ್ತಾಯಿತು, ಮದುವೆ ಮುಗಿದ ಮೇಲೆ ಹುಡುಗಗೆ ಕಿವಿ ಕೇಳ್ತಿರ್ಲಿಲ್ಲ. ಅವಾಗಂದ್ರು ನೀ ಇಂಥದ್ದು ಮಾಡಿಸಿದ್ಲ. ನಾ ಮೊದಲೇ ಹೇಳೇನಂದ ನಾವು, ಏನು ಹುಡುಗ ಕೇಳೋದೇ ಬೇಡ, ಹುಡುಗ ಮಾತಾಡೋಕೆ ಬರ್ತಿದ್ದಿಲ್ಲ, ಹುಡುಗ ಮಾತಾಡಂಗಿಲ್ಲ, ಹುಡುಗನ ಮಾತಾಡೋದೇ ಬೇಡ ಮೊದಲೇ ಹೇಳೇನಿ. ಮತ್ತು ಹೇಳಿದ ಮೇಲೆ ನೀವು ಅದನ್ನು ಕೇಳ್ತಿರಂದ್ರೆ ನಾ ಏನು ಮಾಡಲಿ. ಹಿಂಗೆ ಮದುವೆ ಮಾಡುವ ಹೊತ್ತಿನೊಳಗೆ ಹೇಳ್ತಿರ್ತಾರೆ, ಏನು 100 ಸುಳ್ಳು ಹೇಳಿ ಅಂತಾರೆ. ನಾನು ಹುಟ್ಟಿಸಿ ಹೇಳಕತ್ತೀನಿ ರೀ ಅಂತಾರಿಲ್ರಿ. ಮತ್ತು ಕೆಲವು ಮಂದಿಗೆ ಅನ್ನಿಸ್ತೈತಿ ಇಲ್ಲದೇನ್ರಿ ಹುಟ್ಟಿಸ್ಕೊಂಡು ಹೇಳ್ತಾರೆ ಅಂತ ಹೇಳಿ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಂತಾರೆ. ಈಗ ನಾವು ರೀ ಹೇಳಂದ್ರೆ ಸಾಕು, 100 ಯಾಕ್ರಿ, ಟನ್ ಗಂಟ್ಲೆ, 1-2 ಎನಿಸೋದ ಬೇಡ, ಟನ್ ಗಂಟ್ಲೆ ಹೇಳಿ ಈ ನಮೂನಿ ಮದುವೆ ಮಾಡ್ತಿರ್ತೀವಿ. ಆದರೆ ಮದುವೆಯಾಗಿ ಬರ್ತಕ್ಕಂಥವಳು ಏನ್ರಿ, ಸೊಸೆ ಹೇಗೆ ಬರಬೇಕು ಅಂತಂದರೆ, ಸೊಸೆಯಾಗಿ ಬರಬೇಕು. ಸೊಸೆಯನ್ನು ನೋಡ್ರಿ, ಸೊಸೆ ರಾಣಿಯನ್ನು ನೋಡಬೇಡ್ರಿ. ಸೊಸೆ ರಾಣಿ ಬರಬೇಕಾದ್ರೆ ಹಂಗೆ ಬರೋದಿಲ್ಲ, ಕಾರ್ ತೊಗೊಂಡು ಬರ್ತಾಳ. ಕಾರ್ ತಂದಳು ಅಂದರೆ ಮನ್ಯಾಗ ಸರ್ಕಾರ ಮಾಡೇ ಬಿಡ್ತಾಳ, ಅದರೊಳಗೆ ಅನುಮಾನನೇ ಇಲ್ಲ. ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಆ ವ್ಯವಸ್ಥೆ ನಡೀತದ. ಸೊಸೆ ಬರಲಿ,
ಸೊಸೆ ರಾಣಿ ಬರೋದು ಬೇಡ ಅಂದಾಗ ಅಲ್ಲಿ ಬದುಕು ಚಂದ ಆಗ್ತದೆ. ಆ ಕಾರಣಕ್ಕೆ ಹುಡುಗರು ಭಾಳ ದೊಡ್ಡ ದೊಡ್ಡ ಮಾತಾಡುವಂಥ ವ್ಯವಸ್ಥೆ. ಹೆಣ್ಣು ಹುಡುಗರು ಗಂಡು ಹುಡುಗರು ಮದುವೆ ಟೈಮ್ನೊಳಗೆ ಒಬ್ಬ ಹಿಂದಿಯೊಳಗೆ ಹೇಳ್ತಾನೆ, ದಿಲ್ ದೇನಾ ಚಾಹತಾ ಹೂ ಮಗರ್ ದಿಲ್ದಾರ್ ನಹಿ, ತಾಜ್ ಮಹಲ್ ಬನ್ವಾನಾ ಚಾಹತಾ ಹೂ ಮಗರ್ ಮಮತಾಜ್ ನಹಿ. ನಾನು ಹೃದಯವನ್ನು ಕಟ್ಟಬೇಕು ಅಂತ ಮಾಡೇನಿ, ಆದರೆ ಮಮತಾಜಳು ಸಿಗ್ತಾ ಇಲ್ಲ. ತಾಜ್ ಮಹಲ್ ಕಟ್ಟಬೇಕು ಅಂತ ಮಾಡೇನಿ ಅಂದರೆ ಹೃದಯವಂತಿಕೆಯನ್ನು ಪಡೆಯುವಂಥವ್ರಿಲ್ಲ. ತಾಜ್ ಮಹಲ್ ಕಟ್ಟಬೇಕಂತ ಮಾಡೀನಿ, ಮಮತಾಜಳಿಲ್ಲ ಅಂಥೇಳಿ. ಈ ಒಂದು ತಾಜ್ ಮಹಲ್ ಕಲ್ಪನೆ ಅದಲ್ಲ. ಹುಡುಗ ಹುಡುಗಿ ನೋಡಕ್ಕೆ ಹೋಗಿದ್ರು ಮದುವೆ ಆದ ಹೊಸತ್ರೊಳಗೆ. ಆ ತಾಜ್ ಮಹಲ್ ಎಲ್ಲ ನೋಡಿ ಎದರ ಸಂಬಂಧ ಕಟ್ಟ್ಯಾರಿದನ ಅಂತ ಕೇಳಕ್ಕೆ ಅವಾಗ ಅವ ಹೇಳಿದ, ಅವರಿಬ್ಬರ ಪ್ರೀತಿಯ ಕುರುಹಾಗಿ ಇದನ್ನು ಕಟ್ಟ್ಯಾರ. ಇಬ್ಬರು ಅಷ್ಟು ಪ್ರೀತಿ ಮಾಡ್ತಿದ್ರೇನು ಅಂತ ಕೇಳು. ಹೌದು ಅಂದಾವ್. ಎಷ್ಟೆಲ್ಲ ಪ್ರೀತಿ ಮಾಡ್ತಿರ್ಬೇಕು ಇಷ್ಟು ದೊಡ್ಡದು ಕಟ್ಟಬೇಕಾದ್ರೆ ಅಂತಂದಳಕಿ. ಹೌದು ಅಷ್ಟು ಪ್ರೀತಿ ಇತ್ತು ಅಂತ ಹೇಳಿದ. ಮತ್ತು ನೀವೊಂದು ಯಾಕೆ ಕಟ್ಟಿಸಬಾರ್ದು ಅಂದಳಕಿ. ನನ್ನ ಸಂಬಂಧ ನೀವೊಂದು ಯಾಕೆ ತಾಜ್ ಮಹಲ್ ಕಟ್ಟಿಸಬಾರ್ದು? ತಾಜ್ ಮಹಲ್ ಏನು ಸಾಣಿದ್ರೆ? ತಾಜ್ ಮಹಲ್ ಕಟ್ಟಿಸೋದೇನು ಹುಡುಗಾಟಿಗೇನ್ರಿ? ಹೆಂಗೆ ಸಾಧ್ಯ? ಅದಕ್ಕೆ ಅವ ಭಾಳ ಬೇರಿಕಿದ್ದ ಹುಡುಗ ಅವಂದ ಈ ತಾಜ್ ಮಹಲ್ ಎದಕ್ಕೆ ಕಟ್ಟ್ಯಾರ ಅಂತಂದರೆ ಅವರ ಪ್ರೀತಿ ಅಂಥದ್ದು. ತೆಳಗೆ ನಿತ್ತ ಮೇಲಿನ ಅಂತಸ್ತಿನೊಳಗೆ ಹಾಕಿದ್ದಳು. ಕೆಳಗೆ ನಿಂತಿವ ಕರೆದ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಎರಡು ಎನಿಸೋದ್ರೊಳಗೆ ನೀ ನನ್ನ ಮಗ್ಲಿರಬೇಕು ಅಂತ ಹೇಳಿದ್ದ. ಒಂದಂದು ಎರಡು ಅನ್ನೋದ್ರೊಳಗನೆ ಆಕೆ ಅವನ ಮಗ್ಲಿದ್ದಳು. ಅಲ್ಲಿಂದ ಜಿಗಿದಿದ್ದಳು, ಜೀವಂತವಾಗಿರಲಿಲ್ಲ, ಹೆಣ ಆಗಿ ಉಳಿದಳು. ಅದಕ್ಕೆ ಅವ ಹೇಳಿದ, ಇಂಥ ಪ್ರೀತಿಯ ಮಾತಿಗಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದಳಲ್ಲ ಅಂತ ನೊಂದುಕೊಂಡು ತಾಜ್ ಮಹಲ್ ಕಟ್ಸ್ಯಾನ. ಅದಕ್ಕೆ ನೀನು ಜಿಗ್ಯಾಕೆ ತಯಾರಿದ್ರೆ ಹೇಳು, ನಾನು ಕಟ್ಟಿಸ್ತೇನೆ ನಾವು. ಆಕೆ ಅಂದಳು, ಇಟ್ಟು ತಾಪತ್ರಯ ಐತಂದ್ರೆ ನಾ ಜಿಗಿದು ಬೇಡ, ನೀ ಕಟ್ಟೋದು ಬೇಡ, ತಣ್ಣಗೆ ಇರಂದ್ರೆ. ಅದರ ಅರ್ಥ ಬದುಕನ್ನು ಸಂಸಾರವನ್ನು ತಿಳಿದು ಆಚರಿಸ್ತಕ್ಕಂಥದ್ದು ಯಾವ ರೀತಿಯೊಳಗೆ ನೋಡ್ರಿ. ಇಲ್ಲಿ ಆಧ್ಯಾತ್ಮದ ದಾರಿಯಲ್ಲಿ ನಡೀತಕ್ಕಂಥವರು ಬಸವಣ್ಣ ಆತನಿಗೆ ಮಗಳನ್ನು ಕೊಡಬೇಕು ಅಂಥೇಳಿ ಬಲದೇವರಸರು ತೀರ್ಮಾನ ಮಾಡಿ ಈಶಾನ್ಯ ಗುರುಗಳಿಂದ ಹೇಳಿಸ್ತಾರೆ. ಎಂಥ ವ್ಯಕ್ತಿತ್ವ ಬಸವಣ್ಣನಂಥ ವ್ಯಕ್ತಿಗೆ ಮಗಳನ್ನು ಕೊಡೋದು ಅಂತಂದ್ರೆ ಜೀವನದೊಳಗೆ ಒಂದು ದೊಡ್ಡ ಭಾಗ್ಯ. ಯಾರ್ಯಾರಿಗೋ ಕೊಟ್ಟೆ. ಕೆಲವು ಮಂದಿ ಹೆಂಗೆ ಹೆಮ್ಮೆ ಪಡಬೇಕು ಅಂತಂದ್ರೆ ಮಗಳನ್ನು ಕೊಟ್ಟರೆ ಎಂಥವರಿಗೆ ಕೊಡಬೇಕು. ಜಾನಪದದೊಳಗೊಬ್ಬಕ್ಕೆ ಹೇಳ್ತಾಳೆ, ಅವ್ವಾ ನನ್ನ ಮಗಳನ್ನು ಯಾರಿಗೆ ಕೊಡಲೆ, ಅವ್ವಾ ನನ್ನ ಮಗಳನ್ನು ಯಾರಿಗೆ ಕೊಡಲೆ, ಊರ ಮುಂದಿರುವ ಕೊರವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ನನಗಿಲ್ಲ. ಒಬ್ಬಕ್ಕೆ ಹೇಳ್ತಾ, ಮಗಳನ್ನ ಯಾರಿಗೆ ಕೊಡಬೇಕು, ಊರು ಮುಂದೆ ಕೊರ್ರವದಲ್ಲ, ಅವನಿಗೆ ಕೊಟ್ಟನೆ ಅಂದ್ರೆ ನಮ್ಮ ಮನ್ಯಾಗ ಕಸಬರಿಗೆ ತೊಗೊಳ್ಳೋ ಚಿಂತಿಲ್ಲ, ದಿವಸ ಕಸಬರಿಗೆ ಪ್ರೀಣ ಬರ್ತಾವ, ಕಸಬರಿಗೆ ಮಗಳನ್ನ ಕೊಡೋದೈತೇನ್ರಿ? ಇದೆಲ್ಲ ಅದರ ಅರ್ಥ. ಅವ್ವಾ ನನ್ನ ಮಗಳನ್ನು ಯಾರಿಗೆ ಕೊಡಲೆ ಅಂದ್ರೆ, ಮಗಳು ಅಂದರೆ ನನ್ನ ಮನಸ್ಸು, ಈ ಮನಸ್ಸನ್ನು ಯಾರಿಗೆ ಕೊಡಲಿ? ಊರ ಮುಂದಿರುವ ಕೊರವಗ ಅಂತಂದರೆ ಕೊರವಗ ಅಲ್ಲ, ಗೊರವಗ ಅಂದರೆ ಪರಮಾತ್ಮನಿಗೆ ನನ್ನ ಮನಸ್ಸನ್ನು ಕೊಟ್ನಿ ಅಂತಂದರೆ ಕಸಬರಿಗೆ ಚಿಂತೆ ನನಗಿಲ್ಲ. ಕಸಬರಿಗೆ ಎದಕ್ಕೆ ಬತ್ತಿರಲಿ? ಕಸಬರಿಗೆ ಅಂತಂದರೆ ಕಾಲ, ಯಮ, ಸಾವಿನ ಚಿಂತೆ ನನಗಿಲ್ಲ. ಮಗಳು ಮನಸ್ಸು ಅನ್ನತಕ್ಕಂಥ ಮಗಳನ್ನು ಪರಮಾತ್ಮನಿಗೆ ನೀಡಿದ್ದಾದರೆ ಹುಟ್ಟು ಸಾವುಗಳು ನನಗಿಲ್ಲ ಅನ್ನತಕ್ಕಂಥ ಆಧ್ಯಾತ್ಮವನ್ನು ಹೇಳುವಂಥ ಜಾನಪದದ ಗರತಿ ಎಷ್ಟು ಅದ್ಭುತ ಸಂದೇಶವನ್ನು ಕೊಡ್ತಾಳೆ. ಆ ಹಿನ್ನೆಲೆಯೊಳಗೆ ಮಕ್ಕಳನ್ನು ಮದುವೆ ಮಾಡ್ತಕ್ಕಂಥದ್ದು ಭಾಳಷ್ಟು ಸಲ ಅಂದ್ಕೋತಿರ್ತೀವಿ, ನಂದೇನಿಲ್ಲರಿ ಎಲ್ಲ ದಗದು ಮುಗಿದತಿ, ಅವಂಗೊಂದೆರಡು ಅಕ್ಕಿ ಕಾಳು ಒಗದ್ನಿ ಅಂದ್ರೆ ಮುಗೀತು ಅಂತಿರ್ತಾರಿಲ್ರಿ. ಎಲ್ಲ ಮಾಡೇನ್ರಿ, ಎಲ್ಲ ರಗಡ್ ಖರೀದಿ ಮಾಡಿನಿ, ರಗಡ್ ಗಳಿಸಿನಿ, ಎಲ್ಲ ಇಟ್ಟಿನಿ, ಮಣಿ ಕೆಟ್ನಿ, ಎಲ್ಲ ಮಾಡಿನಿ, ಅವಂಗೊಂದೆರಡು ಅಕ್ಕಿ ಕಾಳು ಒಗದ್ನಿ ಅಂದ್ರೆ ನಾ ಕಣ್ಣು ಮುಸ್ತೀನಿ ಹೇಳ್ತಿರ್ತಾರೆ. ನೀವು ಒಗಿದಿದ್ರೆ ಅವೇನು ಹಂಗೆ ಕುಂದಿರ್ತಾನನ್ರಿ? ಇವು ಒಗಿದಿದ್ರೆ ಉಳ್ಕಿದವ್ರು ಒಗ್ಯಾಕೆ ಒಲ್ಲತ್ತಾರೋ? ಏನಿಲ್ಲ, ಅದೊಂದು ನಮ್ಮ ಭ್ರಾಂತಿ. ಅಟ್ಟಕ್ಕೆ ಮುಗಿತೈತೇನ್ರಿ? ಅಕ್ಕಿ ಕಾಳು ಬಿದ್ದು ಒಗದಂದ್ರೆ ಮುಗಿತೈತೇನ್ರಿ? ಒಂದು ಇಲ್ಲ, ಏನಿಲ್ಲ. ಒಂದು ಮಗು ಆತಂದ್ರೆ ಅದನ್ನಟ್ಟು ನೋಡಿ ಆಡಿಸಿ ಇಳಿಸಿನಿ ಅಂದ್ರೆ ಮುಗೀತು. ಮುಂದೆ ಅಕಸ್ಮಾತ್ ಹೆಣ್ಣು ಆತಂದ್ರೆ ಹೆಣ್ಣಾಗೈತ್ರಿ, ಒಂದು ಗಂಡ ಆತಂದ್ರೆ ಅದನ್ನೊಂದಿಟ್ಟು ಎತ್ತಿಳಿಸಿ, ಆ ಎತ್ತಿಳಿಸಿ ಅನ್ನೋದ್ರಾಗ ಇವನ ಎತ್ತಿಳಿಸಿರ್ತಾರೆ ಅವ್ರು. ಇವೆಲ್ಲ ಸುಮ್ಮನೆ ಮನಸ್ಸಿನ ಸಮಾಧಾನಕ್ಕಾಗಿ ಹೇಳ್ಕೊಳ್ತಕ್ಕಂಥವು. ಆದರೆ ಈ ಬದುಕು
ಪ್ರಪಂಚ ನೋಡ್ರಿ, ಹುಟ್ಟಿರ್ತಕ್ಕಂಥ ಮಗಳು ಒಂದಿಲ್ಲ ಒಂದು ದಿವಸ ಮದುವೆ ಮಾಡಿ ಕೊಡಬೇಕು. ಅರ್ಥೋ ಹಿ ಕನ್ಯಾ ಪರಕೀಯ ಏವ. ಕಾಳಿದಾಸ ಹೇಳ್ತಾನೆ ಈ ಮಾತನ್ನು ಅಭಿಜ್ಞಾನ ಶಾಕುಂತಲೆಯೊಳಗೆ ಹೇಳ್ತಾನೆ, ಅರ್ಥೋ ಹಿ ಕನ್ಯಾ ಪರಕೀಯ ಏವ. ಎಷ್ಟೊತ್ತಿದ್ರು ಅರ್ಥ ಅಂದರೆ ಏನು? ಅರ್ಥ ಅಂದರೆ ದುಡ್ಡು, ಹಣ, ಆಮೇಲೆ ಕನ್ಯಾ ಅಂದರೆ ಮಗಳು, ಹೆಣ್ಣು. ಈ ದುಡ್ಡು, ಮಗಳು ಇವೆರಡು ಎಷ್ಟೊತ್ತಿದ್ರು ಬೇರೆದವ್ರ ಸ್ವತ್ತು. ನಾನು ಇದನ್ನು ಮಾಡೀನಿ ಅಂತ, ನಾನು ರೂಪುಗೊಳಿಸೀನಿ ಅಂತಂದ್ರು ಸಹಿತ ಅವನ್ನ ನಾವು ಇಟ್ಕೊಳ್ಳೋಕೆ ಬರೋದಿಲ್ಲ. ಇವೆರಡು ಒಮ್ಮಿಲ್ಲ ಒಮ್ಮೆ ಇನ್ನೊಬ್ಬರ ಕೈಗೆ ಹೋಗಬೇಕಾದದ್ದುವೇ. ಆದರೆ ಒಂದು ತೀರ್ಮಾನ ಮಾಡಬೇಕು, ಹೋಗೋಕ್ಕಿಂತ ಮೊದಲು ಎಲ್ಲಿ ಕೊಡಬೇಕು, ಎಂಥಲ್ಲಿ ಕೊಡಬೇಕು ಅನ್ನತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಆ ಮದುವೆಯನ್ನು ನಡೆಸಿಕೊಡ್ತಕ್ಕಂಥದ್ದು ಈ ಜೀವನದೊಳಗೆ, ಬದುಕಿನೊಳಗೆ ಹೆಣ್ಣನ್ನು ಪವಿತ್ರ ಭಾವನೆಯಿಂದ ನೋಡ್ರಿ. ಬಸವಣ್ಣನವರ ಪರಿಕಲ್ಪನೆಯೊಳಗೆ ಹೆಣ್ಣು ಕೇವಲ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಕ್ಕಂಥದ್ದು. ಹೆಣ್ಣನ್ನು ಹೆಣ್ಣಾಗಿ ನೋಡುವಂಥದ್ದಲ್ಲ. ನೋಡ್ರಿ, ಭಾಳ ಮಂದಿ ಅಂತಿರ್ತಾರೆ ಹೆಣ್ಣು ಕೆಟ್ಟ ಅಂತ ಹೇಳ್ತಾರೆ. ಹೆಣ್ಣು ಕೆಟ್ಟನ್ರಿ? ಹೆಣ್ಣು ಕೆಟ್ಟ ಆಗಿದ್ರೆ ಸಮಾಜದ ವ್ಯವಸ್ಥೆ ಉಳಿತಿರಲಿಲ್ಲ. ಹೆಣ್ಣು ಕೆಟ್ಟಲ್ಲ, ಹೆಣ್ಣನ್ನು ನೋಡುವಂಥ ದೃಷ್ಟಿ ಯಾವಾಗ ಕೆಡ್ತದ ಅವಾಗೆಲ್ಲವೂ ಕೆಟ್ಟಾಗಿ ಪರಿಣಮಿಸ್ತದ. ನೋಡುವ ದೃಷ್ಟಿ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿನೇ, ಎಲ್ಲವೂ ಒಳ್ಳೆಯದೇ. ಬಸವಣ್ಣನವರ ದೃಷ್ಟಿಯಲ್ಲಿ ಹೆಣ್ಣನ್ನು ಎಷ್ಟು ಪೂಜ್ಯ ಭಾವನೆಯಿಂದ, ಎಷ್ಟು ಪವಿತ್ರ ಭಾವನೆಯಿಂದ ಕಾಣ್ತಿದ್ರು. ನೆನ್ಪಿಟ್ಕೋಬೇಕು, ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಹೇಳ್ತಾರೆ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣನ್ನು ಗೌರವಿಸಲಾಗ್ತದ ಅಂಥ ನಾಡಿನೊಳಗೆ ದೇವತೆಗಳು ವಾಸವಾಗ್ತಾರೆ ಅಂಥೇಳಿ. ಈ ದೇಶದೊಳಗೆ ಹೆಣ್ಣಲ್ಲ, ಹೆಣ್ಣು ನನ್ನ ಹೆತ್ತ ತಾಯಿ ಅಂತ ಕಾಣುವಂಥ ರಾಷ್ಟ್ರ ಇದು ನನ್ನ ಭಾರತ, ನನ್ನ ಹೆಮ್ಮೆಯ ಭಾರತ. ಆ ಕಾರಣಕ್ಕೆ ಈ ದೇಶವನ್ನು ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಈ ದೇಶದೊಳಗೆ ದೇವಾನುದೇವತೆಗಳು ವಾಸಿಸ್ತಾರೆ ಅನ್ನತಕ್ಕಂಥ ನಂಬಿಕೆ ಕೇವಲ ನಂಬಿಕೆಯಲ್ಲ, ಅದರ ಹಿಂದೆ ಸತ್ಯದ ಸಾಕ್ಷಾತ್ಕಾರವಿದೆ ಅನ್ನೋದನ್ನು ನಾವು ಮರಿಬಾರ್ದಲ್ಲ. ಹಾಗೆ ಎಷ್ಟು ಪೂಜ್ಯ ಭಾವನೆಯಿಂದ ಕಂಡಾರೆ ಹೆಣ್ಣನ್ನು. ಶಿವಾಜಿ ಮಹಾರಾಜನ ಮುಂದೆ, ಛತ್ರಪತಿ ಶಿವಾಜಿ ಮಹಾರಾಜನ ಮುಂದೆ ಒಬ್ಬ ಮುಸ್ಲಿಂ ತರುಣಿಯನ್ನು ಹಿಡ್ಕೊಂಡು ತೊಗೊಂಡು ಬಂದರು, ಬಂಧನ ಮಾಡಿ ತೊಗೊಂಡು ಬಂದರು ಸೈನಿಕರು ತೊಗೊಂಡು ಬಂದು ಶಿವಾಜಿ ಮಹಾರಾಜನ ಮುಂದೆ ಆ ಮುಸ್ಲಿಂ ತರುಣಿಯನ್ನು, ಯುವತಿಯನ್ನು ನಿಲ್ಲಿಸ್ತಾರೆ. ಇಂಥ ಅದ್ಭುತವಾದಂಥ ಸೌಂದರ್ಯವನ್ನು, ಇಷ್ಟು ಸುಂದರಳಾಗಿರ್ತಕ್ಕಂಥ ಹೆಣ್ಣನ್ನು ಜೀವನದೊಳಗೆ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆಕೆಯನ್ನು ನೀವು ಉಪಪತ್ನಿಯಾಗಿ ಸ್ವೀಕರಿಸಬಹುದು ಅಂತ ಕೊಂಡು ಹೇಳಿ ಶಿವಾಜಿ ಮಹಾರಾಜರಿಗೆ ಹೇಳಿದರು. ಶಿವಾಜಿ ಮಹಾರಾಜ ಒಂದು ಕ್ಷಣ ನೋಡಿದ, ಮತ್ತೊಂದು ಕ್ಷಣ ನೋಡಿದ. ಎಷ್ಟು ನೋಡಿದರೂ ನೋಡಬೇಕನ್ನಿಸುವಂಥ ಸೌಂದರ್ಯ ಶಿವಾಜಿ ಮಹಾರಾಜ ಅಂದ. ಹೌದಲ್ಲ ಅಂದವು. ಹೌದಲ್ಲ, ನನ್ನ ಜೀವನದೊಳಗೆ ಇಂಥ ಸೌಂದರ್ಯವನ್ನು, ಇಂಥ ಸುಂದರತೆಯನ್ನು ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಇದನ್ನು ನೋಡ್ತಿದ್ದ ಹಾಗೆ ಶಿವಾಜಿ ಮಹಾರಾಜನಿಗೆ ಏನು ಅನಿಸ್ತು? ನಾನು ರಾಜ, ಒಂದೇನು 10 ಮದುವೆ ಆಗ್ಬೋದು, ಆಕ್ಕಿನಿ ಅನ್ನಲಿಲ್ಲ. ಶಿವಾಜಿ ಮಹಾರಾಜ ಹೇಳಿದ, ಇಂಥ ಸೌಂದರ್ಯವನ್ನು ನಾನು ನೋಡಿರಲಿಲ್ಲ, ನಾನು ಭಾಳ ಬೇಗ ಹುಟ್ಟಿಬಿಟ್ಟೆ ಅಂದಂತ ಶಿವಾಜಿ ಮಹಾರಾಜ್. ನಾನು ಭಾಳ ಬೇಗ ಹುಟ್ಟಿದೆ, ಇನ್ನೊಂದಿಷ್ಟು ತಡ ಮಾಡಿದರೆ, ಈಕಿ ಹೊಟ್ಟೆಯೊಳಗೆ ಹುಟ್ಟಿದ್ರೆ ಇಷ್ಟ ಚಂದ ನಾನೂ ಇರ್ತಿದ್ನಲ್ಲ. ಎಂಥದ್ದು ನೋಡುವ ದೃಷ್ಟಿಪರಕ್ಕಾಗಬೇಕು. ನೋಡುವ ದೃಷ್ಟಿಯೊಳಗೆ ಬದಲಾವಣೆ. ಕೆಲವು ಮಂದಿ ಅಂತಿರ್ತಾರೆ ಸಮಾಜದೊಳಗೆ ಬದಲಾವಣೆ ತರ್ರಿ, ಸಮಾಜದೊಳಗೆ ಬದಲಾವಣೆ. ಏನು ತರ್ತೀರಿ? ಬದಲಾವಣೆ ಏನು ತರ್ತೀರಿ? ಅದೇನು ಒಂದು ವಸ್ತುನ ಎತ್ತಿ ತೆಗೆದಿಡು, ನಾವನ್ನ ಅರಿವಿ, ಈ ಕಲರ್ ತೆಗಿರಿ, ಮತ್ತೊಂದು ಕಲರ್ ಹಾಕ್ರಿ ಅನ್ನಕ್ಕ. ಏನದು ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರೋದು, ಎಲ್ಲಿ ತರೋದು? ಸಮಾಜದೊಳಗೆ ಬದಲಾವಣೆಯನ್ನು ತರುವಂಥದ್ದು ಬೇರೆ ಏನೂ ಅಲ್ಲ. ಇನ್ನೊಬ್ಬರನ್ನು ನೋಡುವ ನಮ್ಮ ದೃಷ್ಟಿ ಬದಲಾದರೆ, ಇನ್ನೊಬ್ಬರನ್ನು ಕಾಣುವ ನಮ್ಮ ದೃಷ್ಟಿಯೊಳಗೆ ಪವಿತ್ರ ಭಾವನೆ ಬಂದರೆ ಅದೇ ಬದಲಾವಣೆ, ಅದೇ ಪರಿವರ್ತನೆ, ಅದೇ ಒಂದು ಕಲ್ಯಾಣ ಅನ್ನತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಇದು ನಮ್ಮ ತಿಳುವಳಿಕೆಯಿಂದ ಬರಬೇಕಾದಂಥದ್ದು, ಇನ್ನೊಬ್ಬರ ಒತ್ತಾಯಕ್ಕಲ್ಲ. ನಮ್ಮ ಮನಸಾರ ಇಂಥವುಗಳನ್ನು ನಾವು ರೂಢಿಸಿಕೊಳ್ಬೇಕಾದಂಥದ್ದು.
ಆ ಕಾರಣಕ್ಕೆ ನಿಜಗುಂಡ್ರು ಹೇಳ್ತಾರೆ, ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿದರು. ಈ ಸಂಸಾರ ವಿಷಮವಾಗಿರ್ತಕ್ಕಂಥದ್ದು, ಸಮವಾಗಿ ಇರುವಂಥದ್ದಲ್ಲ. ಇಲ್ಲಿ ಭಾಳಷ್ಟು ಕೊರತೆಗಳಿದಾವೆ, ಭಾಳಷ್ಟು ತೊಂದರೆಗಳಿದಾವೆ, ಭಾಳಷ್ಟು ನೋವುಗಳಿದಾವೆ, ನೆಮ್ಮದಿ ಇಲ್ಲ. ಇದು ವಿಷಮ ಸಂಸಾರ ಅಂತ ಕರ್ಕೊಂಡು ಬಂದರು. ವಿಷಮ ಸಂಸಾರ ಹೌದು, ಆದರೆ ಆ ವಿಷಮ ಸಂಸಾರವನ್ನು ಸಮಗೊಳಿಸಿ ಹೆಣ್ಣು ಗಂಡಿನ ಮನಸ್ಸಿನ ಭಾವನೆಗಳನ್ನು ಪರಿವರ್ತಿಸಿ ಆ ಸಂಸಾರ ವಿಷಮ ಸಂಸಾರವಲ್ಲ, ಅದು ಸುಗಮ ಸಂಸಾರ. ರಾಮಕೃಷ್ಣ ಶಾರದಾ ಮಾತೆ ಬದುಕಿದಂಥ ಪುಣ್ಯದ ಸಂಸಾರದ ರೀತಿಯೊಳಗೆ ಪರಿವರ್ತನೆ ತಂದಿರತಕ್ಕಂಥವರು 12ನೇ ಶತಮಾನದ ಶಿವಶರಣರು ಅನ್ನತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಬಸವಣ್ಣನವರು ಬಹಳ ದೊಡ್ಡ ಹೆಜ್ಜೆ. ನಮಗೆ ಬಸವಣ್ಣನವರ ಹೆಜ್ಜೆ ಬಹಳ ದೊಡ್ಡ ಹೆಜ್ಜೆ. ಆನೆ ಹೋದ ಸ್ಥಳದೊಳಗೆ ಎಲ್ಲವೂ ಹೋಗ್ಬೋದು, ಹೌದಿಲ್ರಿ? ಆನೆ ಹೋತು ಅಂದ್ರೆ ಅದ್ರಾಗ ಬೇಕಾದಂಥ ದೊಡ್ಡ ದೊಡ್ಡ ಪ್ರಾಣಿಗಳು ಹೋಗ್ಬೋದು. ಆನೆಗಿಂತ ದೊಡ್ಡ ಯಾವುದಾವ್ರಿ? ಆನೆಗಿಂತ ದೊಡ್ಡ ಪ್ರಾಣಿ ಯಾವುದು? ಆನೆ ಹೋತು ಅಂತಂತಂದರೆ ಬೇಕಾದಂಥ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ನಡೆದು ಹೋಗ್ಬೋದು. ನಾವು ನೀವು ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಂತ ಕೇಳ್ತೀವಿ ನಾವು, ಹೌದಿಲ್ರಿ? ಎಲ್ಲರೇ ಕಾಡಿನೊಳಗೆ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಹಾದಿಲ್ಲ, ಹಾದಿಯಲ್ಲಿ ಹಾದಿ ಯಾವ ಕಡೆ ಅಂತ ಕೇಳ್ತೀವಿ. ಆನೆ ಹಂಗೆ ಕೇಳ್ತೈತೇನ್ರಿ ಕಾಡಿನಾಗ? ಹಾದಿಲ್ಲ, ಹಾದಿ ಯಾವ ಕಡೆ ಅಂಥೇಳಿ. ಹಾದಿಲ್ಲ ಅಂದರೆ ತನ್ನ ಸೊಂಡಿಲಿನಿಂದ ಗಿಡಗಂಟಿಗಳನ್ನು ಕಿತ್ತು ಹಾಕಿ ಹೊಸ ಹಾದಿ ಮಾಡ್ಕೊಂಡು ಹೋಗ್ತೈತೆ ಹೊರತು ಹಾದಿಲ್ಲ ಅಂತ ನಿಲ್ಲೋದಿಲ್ಲ. ಆನೆ ಅದು ಕಾಡಿನೊಳಗೆ, ಕಾಡಿನ ಆನೆ ಅದು ಭಾಳ ವಿಶೇಷವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಈ ಆನೆ ಸುದ್ದಿ ಹಾದಿಲ್ಲ ಅಂದರೆ ಹಾದಿ ಮಾಡ್ಕೊಂಡು ಹೋಗ್ತದ. ಬಸವಣ್ಣ ಹಾದಿ ಇಲ್ಲ ಅಂತ ನಿಲ್ಲಲಿಲ್ಲ, ಹೊಸ ಹಾದಿಯನ್ನೇ ನಿರ್ಮಿಸಿ ಆಧ್ಯಾತ್ಮದ ಆನೆಯಾಗಿ ಸಾಮಾಜಿಕ ಚಳುವಳಿಯನ್ನು, ಹೋರಾಟವನ್ನು ಹುಟ್ಟುಹಾಕಿರ್ತಕ್ಕಂಥ ಬಸವಣ್ಣ ಇಂದಿನ ಶತಮಾನಗಳ ಒಂದು ಆದರ್ಶ ದಾರಿ ದೀಪವಾಗಿ ಬಸವಣ್ಣನವರು ತಮ್ಮ ತತ್ವಗಳ ಮೂಲಕ ಉಳಿತಾರೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಗಂಗಾಂಬಿಕೆಯನ್ನು ಕೊಡೋದಕ್ಕೆ ಬಲದೇವರಸರು ಸನ್ನದ್ಧರಾಗಿ ಬಸವಣ್ಣನನ್ನು ಒಪ್ಪಿಸ್ತಾರೆ. ಬಸವಣ್ಣ ಶಿವನಿಚ್ಛೆ ಗುರುಗಳ ಆಜ್ಞೆ ಅಂಥೇಳಿ ಒಪ್ಪುಗೊಳ್ತಾರೆ. ಆ ವಿವಾಹ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ, ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಒಂದು ಕಾರಣದೊಳಗೆ ಎಲ್ಲರೂ ಸನ್ನದ್ಧರಾಗ್ತಾರೆ, ಭಾಳ ಸಂಭ್ರಮ ಪಡ್ತಾರೆ. ಬಸವಣ್ಣ ವಿವಾಹಕ್ಕೆ ಒಪ್ಪಿಕೊಂಡ ಅನ್ನತಕ್ಕಂಥದ್ದು, ಬಸವಣ್ಣ ಮದುವೆಗೆ ಒಪ್ಪಿದ ಅನ್ನತಕ್ಕಂಥದ್ದು. ಆ ಬಸವಣ್ಣ ಮದುವೆಗೆ ಒಪ್ಪಿದ ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ಈಶಾನ್ಯ ಗುರುಗಳು ಹೇಳ್ತಾರೆ, ಗಂಗಾಂಬಿಕೆ ನಿನ್ನನ್ನು ವರಿಸಿ ಬರ್ತಕ್ಕಂಥ ಗಂಗಾಂಬಿಕೆ ಸಾಮಾನ್ಯಳಲ್ಲ. ಯಾಕೆ? ಬಸವಣ್ಣನ ಮನೆ ಅದು ಮಹಾಮಣಿ ಅಂತ ತಿಳ್ಕೊಂಡು ಹೇಳಿ, ಬಸವಣ್ಣನ ಮನಸ್ಸು ಸಹಿತ ಬಸವಣ್ಣನವರ ಮನೆಯನ್ನು ಮಹಾಮಣಿ ಅಂತ ಕರೀತಾರೆ. ಎಲ್ಲ ಕಡೆಗೆ ಪುಸ್ತಕದೊಳಗೆ ಎಲ್ಲ ಕಡೆಗೂ ಉಲ್ಲೇಖ ಆದ ಬಸವಣ್ಣನವರ ಮನೆ ಮಹಾಮನೆ. ಬಸವಣ್ಣನವರು ಮಹಾಮಂತ್ರಿಗಳು ಹೇಳ್ತಾರಲ್ರಿ, ಎಲ್ಲ ಕಡೆಗೆ ಇವಿಷ್ಟೇ ಬರೀತಾರೆ. ನನ್ನ ಆಶಯ, ನನ್ನ ಧ್ವನಿ, ನನ್ನ ವಿಚಾರ ಏನು ಅಂತಂದರೆ ಬಸವಣ್ಣನವರ ಮನೆಯಷ್ಟೇ ಮಹಾಮನೆಯಲ್ಲ, ಅವರಷ್ಟೇ ಮಹಾಮಂತ್ರಿಗಳಲ್ಲ. ಅದೆಲ್ಲಕ್ಕಿಂತಲೂ ಬಸವಣ್ಣನ ಮನಸ್ಸು ಮಹಾಮನಸ್ಸು ಅನ್ನತಕ್ಕಂಥದ್ದನ್ನು ನಾವು ಒಪ್ಕೊಂಡ್ಬಿಟ್ಟಿವೆ ಅಂತಂತಂದರೆ ಮುಗಿದೋಯ್ತು. ಎಲ್ಲವನ್ನ ಇವನಾರವನೆಂದು ಭೇದವೆನಿಸದೆ ಎಲ್ಲರೂ ನನ್ನವರೆಂಬ ಒಂದು ದೊಡ್ಡ ವಿಶಾಲ ಹೃದಯ ಏನದಲ್ಲ, ಇದು ಬಹಳ ಮುಖ್ಯ. ವ್ಯವಸ್ಥೆಯೊಳಗೆ ಇನ್ನೊಬ್ಬರನ್ನ ಬೆರಳು ತೋರಿಸಿ ಆ ಕಡೆ ಈ ಕಡೆ ಸರಿಸಿಡ್ತಕ್ಕಂಥದ್ದು ಬಹಳ ದೊಡ್ಡದಲ್ಲ. ಅವ್ಯಾರೋ ಇವ್ಯಾರೋ, ಅವರು ಇವರು. ನಾನು ಮೊನ್ನೆ ಹೇಳಿದ್ದೆ, ಇತ್ತೀಚಿನ ದಿನದೊಳಗೆ ನಾವು ಒಂದು ಕಾಣಕತ್ತೀವಿ, ಯಾವುದೋ ಒಬ್ಬ ವ್ಯಕ್ತಿ ಚಲೋ ಆಗಿ ಶೈನ್ ಆಗಿ ಒಂದೇನರ ಸುದ್ದಿ ಬತ್ತಂದ್ರೆ ಮೊದಲು ನಾವೇನು ಕೇಳ್ತೀವಿ? ನಮ್ಮೂರವ್ರಿ ಚಲೋ ಮಾಡ್ಯಾನ, ನಮ್ಮ ಜಿಲ್ಲಾದ ಭಾಳ ಚಲೋ ಮಾಡ್ಯಾನ, ಅವನ ಹೆಸರು ಏನು ಎಲ್ಲ ಕೇಳಿ ಕಡೆಗೆ ಏನು ಹೇಳ್ತೀವಿ? ಯಾರು ಪಕ್ಕೀರಿ? ಈ ಯಾರು ಪಕ್ಕೀರಿ ಅನ್ನೋದೇನತ್ತಲ್ಲ, ಇದು ಭಾಳ ಡೇಂಜರ್. ಇದು ಇವತ್ತಿನ ದಿನದೊಳಗೆ ವರ್ಗೀಕರಣ ಏನು ನಡೆದದ, ವಿಭಜನೀಕರಣ ಅಂದ್ರೆ ಈ ವರ್ಗೀಕರಣ ಇದು ಬೇರೆ ಮಾಡ್ತಕ್ಕಂಥದ್ದು. ಇವ್ರು ಇಂಥವ್ರೆ ಅವ್ರ ಜಾತಿಗಟ್ಟ ಅವ್ರನ್ನ ಸೀಮಿತಗೊಳಿಸುವಂಥ ಕೆಲಸ ನಡೆದದ. ಇದರ ವ್ಯತಿರಿಕ್ತ ಪರಿಣಾಮ ನಮ್ಮ ಸಮಾಜ ಅನುಭವಿಸ್ತದ.
ನಾನು ಯಾರನ್ನು ಹೆದರ್ಸಾಕಿ ಮಾತು ಹೇಳಕತ್ತಿಲ್ಲ. ಈ ವಿಭಜನೆ ಏನು ನಡೆದದ, ಈ ವರ್ಗೀಕರಣ ಏನು ನಡೆದದ, ಇದರ ನಷ್ಟವನ್ನು ನಮ್ಮ ಸಮಾಜ ಮುಂದೆ ಬರೋ ದಿವಸದೊಳಗೆ ಭಾಳ ಅನುಭವಿಸ್ತದ. ಆ ಕಾರಣಕ್ಕೆ ಇವತ್ತು ಹಳ್ಳಿಗಳೊಳಗೂ ಸಹಿತ ಅವರೊಂದು ಒಂದೊಂದು ಜಾತಿ ಒಂದೊಂದು ಗುಂಪು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಕೆಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಹಳ್ಳಿಯೊಳಗೆ ಅಣ್ಣ ತಮ್ಮರಿಗತೆ ಒಂದೇ ಮನೆಯ ಮಕ್ಕಳಾಗಿ ಚೆಂದಾಗಿ ಬೆಳೀತಕ್ಕಂಥ ವ್ಯವಸ್ಥೆಯೊಳಗೆ ಜಾತಿಯ ವಿಷ ಬೀಜಗಳನ್ನು ಬಿತ್ತುವಂಥ ಹಳ್ಳಿಗಳ ಮನಸ್ಸನ್ನು, ಹಳ್ಳಿಗಳ ಮನೆಗಳ ಮನಗಳನ್ನು ಒಡೆಯುವಂಥ ಕೆಲಸ ನಡೆದದ. ಜನ ಎಚ್ಚೆತ್ಕೋಬೇಕು. ಈ ಜಾತಿಗಳನ್ನು ಒಂದು ಕಡೆಗೆ ಬಿಟ್ಟು ಹಾಕಿ ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನತಕ್ಕಂಥ ವಿಶಾಲ ಭಾವದೊಳಗೆ ಪ್ರೀತಿ ಪ್ರೇಮದಿಂದ ಬದುಕುವಂಥ ಬದುಕನ್ನು, ಜೀವನವನ್ನು ನಾವು ಕಂಡುಕೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವನದೊಳಗೆ ಬದುಕಿನೊಳಗೆ ಒಂದು ಭಾಳ ಯಶಸ್ಸನ್ನು ನಾವು ಸಾಧಿಸ್ತೀವಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಆ ಭಾವನೆ ಬೆಳಿಬೇಕು. ಯಾರು ಏನು ಅನ್ನತಕ್ಕಂಥದ್ದು ಪ್ರತಿಯೊಂದರೊಳಗೂ ಬೇಡ. ಅವು ಎಲ್ಲದರಾಗೂ ತಂದು ಜೋಡಿಸೇ ಬಿಡ್ತಾರೆ. ಅವನ್ನ ಏನಾರ ಆದ ಕೂಡಲೇ ತಂದು ಅದನ್ನು ಜೋಡಿಸೇ ಬಿಡೋದು. ನಮ್ಮ ಸಮಾಜದವರು, ನಮ್ಮ ಹುಡುಗ, ನಮ್ಮ ಹುಡುಗಿ ಅಲ್ಲಿಗೆ ಸೀಮಿತಗೊಳಿಸಿದ್ರೆ ಇನ್ನುಳಿದವ್ರೇನು ಬಿಟ್ಟು ಬಿಡಬೇಕಾ? ಇನ್ನುಳಿದವ್ರು ಬಿಟ್ಟು ಬಿಡಬೇಕೇನೋ? ಇಲ್ಲಿ ತನಕ ಬಸವಣ್ಣನನ್ನು ಕೂಡಿಟ್ಟು ಮುಚ್ಚಿಟ್ಟು ಅವ ನಮ್ಮವ ಅಂತ ಅವನು ಇಲ್ಲೇ ಇಡುವಂಥ ಕೆಲಸ ಮಾಡ್ಕೋತ ಬಂದೀವಿ. ಆದರೆ ಇವತ್ತು ಜಗತ್ತು ಕಣ್ಣು ತೆರೆದದ, ವಿಶ್ವವೇ ಕೈ ಮಾಡಿ ಕರೀತಿದೆ. ಬಸವಣ್ಣ ಕೇವಲ ಕನ್ನಡಿಗನಲ್ಲ, ಬಸವಣ್ಣ ಕೇವಲ ಭಾರತೀಯನಲ್ಲ, ಬಸವಣ್ಣ ವಿಶ್ವದ ಗುರುವಾಗಿ ಆತ ಸಮಾಜವನ್ನು, ನಾಡನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಯೊಳಗಿರುವಾಗ ನಾವೆಲ್ಲೋ ತಂದು ಹಿಡಿದಿಟ್ಟು ಇಂಥವನೇ ಅಂತ ಹೇಳ್ತಕ್ಕಂಥ ಕೆಲಸ ನಾವು ಬಿಡಬೇಕು. ಆ ಒಂದು ವಿಶಾಲ ಭಾವನೆಯಿಂದ ಎಲ್ಲರನ್ನ ಕಾಣತಕ್ಕಂಥ ಹಿನ್ನೆಲೆಯೊಳಗೆ ಬೆಳಿಬೇಕು. ಅಂಥ ವ್ಯವಸ್ಥೆಯನ್ನು ಹುಟ್ಟುಹಾಕಿದಂಥ ಬಸವಣ್ಣ ಇವತ್ತಿನ ಶತಮಾನಕ್ಕೆ, ಇಂದಿನ ದಿನಮಾನಕ್ಕೆ ಎಷ್ಟು ಪ್ರಸ್ತುತ ಅನ್ನಿಸ್ತಾರೆ ಅಂತಂತಂದರೆ ಆ ಒಂದು ಪ್ರಸ್ತುತತೆಯನ್ನು, ಅದರ ಅವಶ್ಯಕತೆಯನ್ನು, ಅವರ ಅನಿವಾರ್ಯತೆಯನ್ನು ನೀವೆಲ್ಲ ಯಾವ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮತ್ತೆ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ಮಾತು, ಕೆಲವೊಬ್ಬರು ಮದುವೆ ಆಗಬೇಕು, ಕೆಲವೊಬ್ಬರು ಆಗಬಾರ್ದು ಹೇಳ್ತಾರೆ. ಕೆಲವೊಬ್ಬರು ಮದುವೆ ಆಗಬೇಕು, ಕೆಲವೊಬ್ಬರು ಆಗಬಾರ್ದು. ಯಾರು ಆಗಬಾರ್ದು? ಯಾರಿಗೆ ಒಂದು ಆರೋಗ್ಯ ಸರಿ ಇರೋದಿಲ್ಲ ಅವರು ಆಗಬಾರ್ದು. ಯಾರು ತಲೆ ಸರಿ ಇರೋದಿಲ್ಲ ಅಂದರೆ ಹುಚ್ಚಿಡಿದಿರ್ತದಲ್ಲ ಅಂಥವ್ರು ಆಗಬಾರ್ದು. ಯಾರಲ್ಲಿ ವೈರಾಗ್ಯದ ತೀವ್ರತೆ ಹೆಚ್ಚಿರ್ತದ ಅಂಥವ್ರು ಮದುವೆ ಆಗಬಾರ್ದು. ಯಾಕೆ ಆಗಬಾರ್ದು ಅಂತಂದರೆ ಅಲ್ಲಿ ಜೀವನ ಸರಿಯಾಗೋದಿಲ್ಲ, ಅಂಥವ್ರು ಆಗಬಾರ್ದು. ಇನ್ನು ಯಾರು ಆಗಬೇಕು? ಯಾರು ಬುದ್ಧಿವಂತರು, ದುಡಿದು ಇನ್ನೊಬ್ಬರನ್ನ ಬೇಡಿ ಅಲ್ಲ, ನಾನು ಮಾಡಿಕೊಳ್ತಕ್ಕಂಥ, ನಾನು ಕಟ್ಕೊಳ್ತಕ್ಕಂಥ ನನ್ನ ಹೆಂಡತಿಯಿಂದ ನಾನು ದುಡಿದು ಸಲುತ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ, ತಾಕತ್ತು ಯಾರಿಗಿರ್ತದ ಅವರು ಮದುವೆ ಆಗಬೇಕು. ಅವರು ಮದುವೆ ಆಗಬೇಕು. ಈ ಮಾತನ್ನು ಉದ್ದೇಶಪೂರ್ವಕವಾಗಿ ನಾನು ಹೇಳಕತ್ತೀನಿ. ಯಾರೂ ತಂಗಳದ ಊಟ ಮಾಡೋಕ್ಕೆ ಹೋಗಬೇಡ್ರಿ. ಇದೇನು ಹೊಸ ಸುದ್ದಿ ಹೇಳಕತ್ತೀರಿ ನೀವು? ನಾವು ಏನು ಹೇಳ್ತೀರಿ ಏನೋ ಅಂತ ಕೂತಿದ್ದೀವಿ. ಮತ್ತು ನಾವ್ಯಾಕೆ ತಂಗಳದು ನೋಡ್ರಿ, ನಾವು ತಂಗಳದು ಅಂತೀವತ್ತು ನಿಮ್ಗೆ ಯಾರು ಹೇಳ್ರು ಅಂತ ಅನ್ಬೋದು. ನನಗೆ ಯಾರು ಹೇಳಿಲ್ಲ ತಂಗಳದ್ದು ಉಣ್ಬೇಡ್ರಿ, ಬಿಸಿದ ಉಣ್ಣುತ್ತ ಬರ್ರಿ. ಮತ್ತು ಹಳಸಿದ್ದಂತೆ ಒಟ್ಟ ಮುಟ್ಟಬೇಡ್ರಿ, ಅದರಷ್ಟು ಅಪಾಯಕಾರಿ ಯಾವುದೂ ಅಲ್ಲ. ಹಳಸಿದ್ದು ಉಣ್ಬೇಡ್ರಿ, ಒಟ್ಟ ನೋಡಬೇಡ್ರಿ, ಉಣ್ಣೋದಲ್ಲ ಆ ಕಡೆ ನೋಡೋಕ್ಕೂ ಹೋಗಬೇಡ್ರಿ. ತಂಗಳದ್ದು ಉಣ್ಬೇಡ್ರಿ, ಬಿಸಿದ ಉಣ್ರಿ ಆರೋಗ್ಯದ ದೃಷ್ಟಿಯಿಂದ. ಇದು ನಾ ಹೇಳೋದು ಆರೋಗ್ಯದ ದೃಷ್ಟಿಯಿಂದ. ಯಾವುದು ಬಿಸಿದು? ಯಾವ ನೀವು ಊಟಕ್ಕೆ ಕೂತಾಗ ಎಲ್ಲ ಎಡೆ ಮಾಡ್ತಾರ, ತಟ್ಟೆಯೊಳಗೆ ಆ ಪ್ರಸಾದವನ್ನು ಕೈ ಮುಟ್ಟಿ ಅದನ್ನು ಹಚ್ಕೊಂಡು ಹಿಂಗೆ ಬಾಯಿಗೆ ಒಯ್ತಿರ್ತಿರಲ್ಲ, ಒಂದು ಕ್ಷಣ ಆ ತುತ್ತು ಇಲ್ಲಿಗೆ ಬಂದ ಕೂಡಲೇ ಆ ತುತ್ತನ್ನು ಮುಂದಿಟ್ಟುಕೊಂಡು ವಿಚಾರ ಮಾಡಿರಿ. ಈ ತುತ್ತನ್ನು ಗಳಿಸಬೇಕಾದ್ರೆ, ಈ ತುತ್ತನ್ನು ಸಂಗ್ರಹಿಸಬೇಕಾದ್ರೆ ನಂದು ಒಂದು ಹನಿ ಬೆವರಾದರೂ ಇದಕ್ಕೆ ಮುಟ್ಟ್ಯದ ಏನೋ? ಯಾರು ದುಡಿಯೋದಿಲ್ಲ, ಯಾರು ಕಷ್ಟಪಡೋದಿಲ್ಲ ಅವರಿಗೆ ಅನ್ನವನ್ನು ಉಣ್ಣುವ ಅಧಿಕಾರವೇ ಇಲ್ಲ ಅನ್ನತಕ್ಕಂಥ ಮಾತನ್ನು ನೆನಪಿಟ್ಕೊಳ್ರಿ. ದುಡಿಲಾರದೆ ಉಣ್ಣೋದು ಭಾಳ ಕೃತಜ್ಞತನ ಅದು ಏನ್ರಿ. ಯಾರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಉಣ್ತಾರೆ ಅದು ಬಿಸಿದ್ರೆ ಅದು ಕಷ್ಟಪಟ್ಟು ಬೆವರು ಸುರಿಸಿ ಏನು ಉಣ್ತಾರಲ್ಲ ಬಿಸಿದು ನಾ ಏನು ಹೇಳಕತ್ತೀನಲ್ಲ ಅದು ಬಿಸಿದು. ಇನ್ನು ತಂಗಳದ್ದು ಯಾವುದು ಅಂತಂದ್ರೆ ಇರಲಿ ಮನ್ಯಾಗ ಐತಿ ಇರುವತ್ತೇಳಿ ಅವ್ವ ಅಪ್ಪ ದುಡಿದು ತಂದು ಹಾಕಿ ಜೋಪಾನ ಮಾಡ್ತಾರಲ್ಲ, ಅವ್ವ ಅಪ್ಪ ಮನ್ಯಾಗ ಅಣ್ಣ ಅಕ್ಕ, ಅದು ತಂಗಳದ್ರ. ಅದು ತಂಗಳದ್ದು ಉಣ್ಬೇಡ್ರಿ ಅಂತ ಹೇಳೀನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಉಣ್ಬೋದು.
ಇನ್ನು ಹಳಸಿದ್ದೇನು ದುಡಿಲಾರ್ದೆ ತನ್ನದ ಅಲ್ಲಾರ್ದೆ ಹೆಂಡತಿ ಮದುವೆ ಆಗಿ ಬರುವ ಹೊತ್ತಿನೊಳಗೆ ಏನೇನು ತರ್ತಾಳ ನೋಡಿ ಅಕಿ ಪಗಾರನ ಮತ್ತೆ ಕೈಯಾಗಿಸ್ಕೊಂಡು ನಾ ಹೇಳಿದಂಗೆ ನೀ ಖರ್ಚು ಮಾಡಂತ ಏನಂತಿರ್ತಾನಲ್ಲ ಇವ ಹಳಸಿದು ತಿಂದಂಗೆ ವರದಕ್ಷಿಣೆಯನ್ನು ತೊಗೊಂಡು ಅವರು ಹಳಸಿದ ಅನ್ನ ಊಟ ಮಾಡಿದಂಗೆ.